ಹೊರಗಡೆ ಏನಾದರೂ ಮಳೆ ಬರ್ತಾಯಿದ್ದು ಚಳಿ ಇದ್ದಾಗ ನಿಮಗೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸುತ್ತೆ. ಆ ಟೈಮಲ್ಲಿ ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ನ ತಿನ್ಬೇಕನ್ಸಿದಾಗ ನೀವು ಈ ಬೆಂಡೆಕಾಯಿ ಕುರ್ಕುರೆ ಅಥವಾ ಬೆಂಡೆಕಾಯಿ ಫ್ರೈನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಒಂದು ಉಳಿಯೋದಿಲ್ಲ, ಅಷ್ಟು ಬೇಗ ತಟ್ಟೆ ಖಾಲಿ ಮಾಡಿಬಿಡ್ತಾರೆ. ಈ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಫ್ರೆಶ್ ಆಗಿರೋಂಥ ಬೆಂಡೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ಒಣ ಬಟ್ಟೆನಲ್ಲೇ ಒರೆಸಿ, ಒಂದು ಬೆಂಡೆಕಾಯಲ್ಲಿ ಈ ರೀತಿ 5 ಪೀಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಉದ್ದುದ್ದವಾಗಿ ಸೀಳ್ಕೊಂಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನೂ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು, 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಪ್ಯಾಕೆಟಷ್ಟು ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5ರಿಂದ 6 ಸ್ಪೂನಷ್ಟು ಬಜ್ಜಿ ಮಾಡ್ತೀವಲ್ವ ಆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಡ್ರೈ ಇದ್ದಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರನ್ನು ಸುಮ್ಮನೆ ಹಾಗೆ ಚುಮ್ಕಿಸ್ಕೊಳ್ಬೇಕು, ಬಜ್ಜಿಗೆ ಕಲಸಿದಾಗೆ ಕಲಿಸ್ಕೊಳ್ಬಾರ್ದು. ಒಂದು 2 ಸ್ಪೂನ್ ನೀರು ಹಾಕಿ ಈ ರೀತಿ ಚುಮ್ಕಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ನೋಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ಇದನ್ನು ಬೆಂಡೆಕಾಯಿ ಕುರ್ಕುರೆ ಅಂತ ಒಂದು ಬಿಡ್ದಿರೋ ಹಾಗೆ ತಟ್ಟೆ ಫುಲ್ ಖಾಲಿ ಮಾಡಿಬಿಡ್ತಾರೆ. ಹೆಲ್ತಿ ಸ್ನ್ಯಾಕ್ಸು ಆಯಿತು, ಬೆಂಡೆಕಾಯಿ ತಿಂದಂಗೂ ಆಯಿತು. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.